ಅಯೋಧ್ಯೆಯಲ್ಲಿ ಸೇರ್ಕೊಂಡಿರುವ ಅಯೋಗ್ಯರ ಬಗ್ಗೆ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಕಳ್ಳರ ಕರಾಮತ್ತುಗಳು, ರಾಮನ ಹುಂಡಿ ಕೈ ಹಾಕಿದ್ರ ಆ ಕಳ್ಳರ ಕರಾಮತ್ತಿನ ಬಗ್ಗೆ ನೋಡ್ತಾ ಇದ್ದೀವಿ. ಹುಂಡಿ ಚೋರಿ ಜೊತೆಗೆ ಅನಧಿಕೃತ ಹುಂಡಿ ಕೂಡ ಪತ್ತೆಯಾಗಿದೆ. ಯೋಗ ಕೇಂದ್ರದಲ್ಲಿ ರಾಮ ಮಂದಿರದ ಪ್ರತ್ಯೇಕ ಕಾಣಿಕೆ ಡಬ್ಬಿ ಪತ್ತೆಯಾಗಿದೆಯಂತೆ. ಹೆಂಗಪ್ಪ ಅಂದ್ರೆ ಆ ಕಾಣಿಕೆ ಡಬ್ಬಿ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಯಾರ್ದು ಬೇರೆಯವ್ರ QR ಕೋಡ್ ಅಂತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೊರಗೆ ಬರಬೇಕು. ವೈಯಕ್ತಿಕ QR ಕೋಡ್ ಅನ್ನು ಇಟ್ಟು ರಾಮನ ಭಕ್ತರಿಗೆ ಮಹಾ ಮೋಸ ಮಾಡಿದ್ರ. ಈ ಎಲ್ಲಿ ಸಿಕ್ತಪ್ಪ ಈ ಡಬ್ಬ ಅಂದ್ರೆ ಯೋಗ ಕೇಂದ್ರದ ಮೇಲೆ ಪೊಲೀಸರು ರೈಡ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿದೆ. ಬಾಕ್ಸ್ ಮೇಲೆ ರಾಮರಾಜ್ಯ ಕೋಶ ಎಂಬ ಬರಹ ಇತ್ತಂತೆ. ಅಂಡ್ ಎಷ್ಟೋತ್ರಿ ಅದು ಯಾರ ಅಕೌಂಟಿಗೆ ಲಿಂಕ್ ಆಗಿದೆ ಅಥವಾ ಸಿಂಕ್ ಆಗಿದೆ ಅಂತ ಅಧಿಕಾರಿಗಳಿಗೆ ತೆಗೆಯೋದು ಫ್ರಾಕ್ಷನ್ ಆಫ್ ಸೆಕೆಂಡಿನ ಕೆಲಸ. ಒಂದು ಚಿಟಿಕೆ ಹೊಡೆದ್ರಲ್ಲಿ ತೆಗಿತಾರೆ. ತೆಗ್ದಿಲ್ವಾ ಅಥವಾ ಇದು ನಿಜಕ್ಕೂ ಓಪನ್ ಆಗಿ ಹಿಂಗೆಲ್ಲ ಅಧ್ವಾನಗಳಾಗಿದೆಯಾ ಈ ಪ್ರಶ್ನೆ ಕೂಡ ಕಾಡುತ್ತೆ. ಅಂದ್ರೆ ಬಂದು ನೀವು ಹುಂಡಿಗೆ ಏನು ದುಡ್ಡು ಹಾಕ್ತಾ ಇದ್ರಿ ಅದನ್ನ ಎಣಿಸ್ಬೇಕಾದ್ರೆ ಪಕ್ಕದಲ್ಲಿರುವಂತಹ ಟಾಯ್ಲೆಟ್ ರೂಮಿಗೆ ಎಸೆಯೋದು, CC ಕ್ಯಾಮ್ರಾವನ್ನ ತಪ್ಪಿಸೋಕೆ, ಅದರ ಕಣ್ಗಾವಲಿನಿಂದ ತಪ್ಪಿಸ್ಕೊಳ್ಳೋಕ್ಕೆ, ಮನೆಗೆ ಹೋಗ್ಬೇಕಾದ್ರೆ ಅದು ತಗೊಂಡು ಹೋಗೋದು, ಇವೆಲ್ಲವೂ ಫೈನ್. ಬಟ್ ಅಲ್ಲಿ ಕಾಣಿಕೆ ಡಬ್ಬಕ್ಕೆ ನೀವು ಹಾಕುವ ಸ್ಕ್ಯಾನರ್ಗಳೇ ನಿಮ್ಮ ವೈಯಕ್ತಿಕವಾಗಿರೋದು ಹಾಕ್ತಾ ಇದ್ರಿ ಅಂದ್ರೆ ಇಷ್ಟೊಂದು ಓಪನ್ ಆಗಿ ಅಧ್ವಾನ ಆಗಿದೆಯಾ? ಅಲ್ಲಿ ಕಳ್ತನ ಆಗಿದೆಯಾ? ದರೋಡೆ ಆಗಿದೆಯಾ? ಭ್ರಷ್ಟಾಚಾರ ಆಗಿದೆಯಾ? ಹೊಂಡಿ ಚೋರರಿಗೆ SIT ಅಧಿಕಾರಿಗಳು ಕ್ಲಾಸ್ ತಗೊಳ್ತಾ ಇದ್ದಾರೆ. ತನಿಖೆ ವೇಳೆ ಮಹತ್ವದ ಸ್ಫೋಟಕಗಳು ಹೊರಗೆ ಬರ್ತಾ ಇದೆ. ಕೇಸ್ನ 8 ಆರೋಪಿಗಳ ಪೈಕಿ ಅವಿನಾಶ್ ಶುಕ್ಲಾ ವಿಚಾರಣೆ. ಆ ಸಂದರ್ಭದಲ್ಲಿ ಅಂದರೆ ಈ ಅವಿನಾಶ್ ಶುಕ್ಲಾ ವಿಚಾರಣೆ ಮಾಡುವಾಗ ಕೋಟ್ಯಾಂತರ ದೇಣಿಗೆ ಹಣ ಕದ್ದಿರೋದು ಗೊತ್ತಾಗಿದೆ. ದೇಣಿಗೆ ಹಣ ಕದ್ದಿರೋದನ್ನ ಈ ಅವಿನಾಶ್ ಶುಕ್ಲಾ ಆರೋಪಿ ಇದ್ದಾನಲ್ಲ ಒಪ್ಕೊಂಡಿದ್ದಾನೆ. ಈಗ ಹಣ ಕದ್ದಿರೋದು ಒಂದು ಕಡೆ, ಅದು 7 ಕೋಟಿಯ ಇನ್ನೂ ಜಾಸ್ತಿಯ ಮತ್ತೊಂದು ಕಡೆ ಪ್ರಶ್ನೆ. ಈಗ ಸಿಗಾಕೊಂಡಿರೋರು ಮಾತ್ರನ ಅಥವಾ ಪ್ರಭಾವಿಗಳ ನಂಟಿದ್ಯಾ ಅದು ಇನ್ನೊಂದು ಪ್ರಶ್ನೆ. ಈ ಟ್ರಸ್ಟಿಗಳು ಒಳಗಿದ್ರಲ್ಲ ಇವ್ರುಗಳು ಈ ಕುಟುಂಬ ವಾಸ್ತವ್ಯ ಮಾಡ್ಕೊಬಿಟ್ಟಿದ್ದಾರೆ. ಅಣ್ಣ ಬಂದ್ರೆ ಚಿಕ್ಕಪ್ಪನ ಮಗನ್ ಕರ್ಕೊಂಬರೋದು, ಮಾವನ ಮಗನ್ ಕರ್ಕೊಬರೋದು, ಅಣ್ಣ ತಮ್ಮಂದ್ರನ್ನ ಕರ್ಕೊಬರೋದು, ಹಂಗೆ ಮಾಡ್ಕೊಬಿಟ್ಟಿದ್ರಂತೆ. ಇದೊಂದು ಪ್ರಶ್ನೆ ಇದೆ. ತುಂಬ ಇಂಪಾರ್ಟೆಂಟ್ ಏನು ಗೊತ್ತೇನ್ರಿ, ಇಲ್ಲಿ ಆತಂಕ ಅಥವಾ ಆಶ್ಚರ್ಯ ಮೂಡಿಸ್ತಾ ಇರೋದು. ಐ ಆಮ್ ನಾಟ್ ಡ್ಯಾಮ್ ಶೋರ್ ಇದು ಹಾಗಿದೆಯಾ ಗೊತ್ತಿಲ್ಲ. ಬಟ್ ನಮ್ಮವರು ಆ ಪಾಯಿಂಟ್ಸ್ ಆಗ್ತಾ ಇದ್ದಾರೆ. ಅಲ್ಲಿ ಒಂದು ಕಾಣಿಕೆ ಡಬ್ಬಿ ಸಿಕ್ಕಿದೆ. ಆ ಕಾಣಿಕೆ ಡಬ್ಬಿ ಮೇಲೆ ಸ್ಕ್ಯಾನರ್ ಹಾಕಿದ್ದಾರೆ. ಆ ಸ್ಕ್ಯಾನರ್ ವೈಯಕ್ತಿಕವಾದದ್ದು, ಅಂದ್ರೆ ಅಲ್ಲಿ ಯಾರೋ ಒಬ್ಬ ಟ್ರಸ್ಟಿಗೆ ಸಂಬಂಧಪಟ್ಟಿದ್ದು ಅಂತ. ಇಷ್ಟೊಂದು ಓಪನ್ ಆಗಿ ಲೂಟಿ ಹೊಡಿತಾ ಇದ್ರಾ? ಹಾ, ಓಕೆ, ಇದು ನಿಜಕ್ಕೂ ದೇಶದ ರಾಮನ ಭಕ್ತರ ನಂಬಿಕೆ ವಿಚಾರದಲ್ಲಿ ಘಾಸಿ ಮಾಡಿದ್ದೀರಿ ನೀವು. ದೊಡ್ಡ ಪ್ರಮಾಣದ ಘಾಸಿ, ಎಮೋಷ್ನಲಿ ಇನ್ವೆಸ್ಟ್ ಮಾಡಿದ್ವಿ ರೀ ನಿಜವಾಗಿಯೂ. ಓಕೆ, ಟ್ರಸ್ಟ್ ಮೇಲೆ ಯಾಕೆ ಅನುಮಾನ ಬರ್ತಾ ಇದೆ? ಈಗ ದೇಣಿಗೆ ಸಂಗ್ರಹದ ಕಂಟ್ರೋಲು ಇದೇ ಟ್ರಸ್ಟ್ ಮೇಲೆ ಇತ್ತು. ಪಾಯಿಂಟ್ಸ್ ನೋಡ್ತಾ ಇದೀವಿ ನಾವು. ನಂಬರ್ 1, ರಾಮ ಮಂದಿರಕ್ಕೆ ನೇಮಕಾತಿ ಅಧಿಕಾರ ಕೂಡ ಈ ಟ್ರಸ್ಟ್ ಮೇಲಿತ್ತು. ಅಂದ್ರೆ ಆರಂಭದ ದಿನದಿಂದಲೂ ಈ ಟ್ರಸ್ಟ್ ಮೇಲೆ ಅನುಮಾನ ಬರ್ತಾ ಇರೋದು. ಬಟ್ ಯಾಕೆ ಅನ್ನುವ ಅಂಶಗಳನ್ನು ನಾವು ಕೆದಕ್ತಾ ಹೋಗ್ತಾ ಇದೀವಿ. ಟ್ರಸ್ಟ್ ಮೇಲೆ ಶಿಷ್ಟಾಚಾರ ಉಲ್ಲಂಘಿಸಿ ಆಪ್ತರನ್ನೇ ನೇಮಿಸಿದ ಆರೋಪ ಇದೆ. ನಾನು ಇಷ್ಟೊಂದು ಹೇಳಿದ್ನಲ್ಲ, ಅಣ್ಣ ಆದ್ಮೇಲೆ ಮಾವನ ಮಗ, ಅತ್ತೆ ಮಗ, ಹಿಂಗೆ ಕುಟುಂಬಸ್ಥರನ್ನೇ ಕರ್ಕೊಬಂದ್ಬಿಟ್ಟಿದ್ದಾರೆ. ವಂಶವನ್ನೇ ತಂದು ಇಟ್ಕೊಂಡಿದ್ರಂತೆ ಅಲ್ಲಿ. ಸೊ ಅಲ್ಲಿ ಆ ರೂಲ್ಸ್ಗಳೇನಿತ್ತು, ಶಿಷ್ಟಾಚಾರ ಏನಿತ್ತು, ಅದನ್ನು ಉಲ್ಲಂಘನೆ ಮಾಡಿ ನಿಮ್ಗೆ ಬೇಕಾಬಿಟ್ಟು ಟ್ರಸ್ಟ್ ಅಲ್ಲಿರುವಂಥವ್ರು ಅವ್ರುಗಳನ್ನ ನೇಮಕ ಮಾಡ್ಕೊಂಡಿದ್ರ ಕೆಲಸಗಾರರನ್ನ ಅಯೋಧ್ಯೆಯ ರಾಮ ಮಂದಿರಕ್ಕೆ. ಪ್ರಶ್ನೆ ಕಾಡುತ್ತೆ. ದೇವಸ್ಥಾನದಲ್ಲಿ ಕೆಲಸಕ್ಕಾಗಿ ಕಮಿಷನ್ ಪಡೆದ ಆರೋಪ ಕೂಡ ಟ್ರಸ್ಟ್ ಮೇಲೆ ಕೇಳಿ ಬರ್ತಾ ಇದೆ. ನಾನಲ್ಲೋಗಿ ರಾಮನಿಗೆ ಆರತಿ ಎತ್ತಬೇಕು ಅಥವಾ ಶೋಲೆ ಅಂದ್ರೆ ಕೆಲವೊಂದು ಪೂಜೆ ಪುನಸ್ಕಾರದ ಪದ್ಧತಿಗಳು, ಕಾಣಿಕೆ ಡಬ್ಬದ ಹತ್ರ ಒಂದು ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಇಡೀ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಾಗಿರ್ಬೋದು, ಹಿಂಗೆ 10 ಹಲವು ಕೆಲಸಗಳಿರ್ತವೆ. ಅಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ರಾಮನಿಗೆ ತಿಲಕ ಇಡುವ ತನಕವೂ ಕೂಡ ಕೆಲಸಗಳಿರುತ್ತೆ ಅಲ್ವಾ? ಸೊ ಅಲ್ಲಿಗೆ ಸೇರ್ಕೋಬೇಕು ಅಂದ್ರೆ ಹಣವನ್ನು ಕೊಡ್ಬೇಕಿತ್ತಂತೆ. ಇಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವೂ ತನಿಖೆ ಆಗ್ತಾ ಇದೆ. ತನಿಖೆ ಆಗಲಿ. ಇದರ ಜೊತೆಗೆ ಟ್ರಸ್ಟ್ನ ನಂಬಿಕಸ್ಥ ಸಿಬ್ಬಂದಿಯಿಂದಲೇ ಹೆಚ್ಚಿನ ಮೋಸ ಆಗಿರುವ ಅನುಮಾನಗಳು ಕೂಡ ಇದೆ. ಮತ್ತು ಇನ್ನು ಹೆಂಗೆ ಬೇಕಾಬಿಟ್ಟು ಹೋಗಿ ಯಾರೋ ಕಾಣಿಕೆ ಡಬ್ಬಕ್ಕೆ ದುಡ್ಡು ತಗೊಂಡು ಬರೋಕ್ಕಾಗಲ್ಲ ಅಲ್ವಾ? ಅಥಾರಿಟಿ ಅಥವಾ ಅಧಿಕಾರ ಯಾರಿಗೆ ಕೊಟ್ಟಿರ್ತಾರೆ ಅವರೇ ಇಂತಹ ಅಯೋಗ್ಯ ಕೆಲಸವನ್ನು ಮಾಡಿರುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಯಾರು ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನೋಡಿ, ಆರೋಪಿಗಳಾಗಿರುವ ಟಿನ್ನು ಚಂಪತ್, ರಮಾಶಂಕರ್, ಟಿನ್ನು ಚಂಪತ್ ಇಬ್ರು ಕೂಡ ತೀರಾ ಅತ್ಯಾಪ್ತರಂತೆ, ನೆಂಟರುಗಳಿದ್ದಾರೆ ಇಲ್ಲಿ.
ವಂಶದವರೇ ಇದ್ದಾರೆ ಇಲ್ಲಿ. ಯಾವುದೋ ನಮಗೆ ಒಂದೆರಡು ಸಿಗ್ತಾ ಇರೋದು ಹೆಸರಷ್ಟೇ, ರಮಾಶಂಕರ, ಟಿನ್ನು ಚಂಪಾತ್, ಇವ್ರುಗಳ ಮುಖ ಏನು ನಾವು ನೋಡಿಲ್ಲ. ಬಟ್ ಆ ಟ್ರಸ್ಟಲ್ಲಿ ಇದ್ದಂಥವ್ರು, ದೇವಸ್ಥಾನದ ಸೇವೆಗೆ ಅಂತ ಸೇರ್ಕೊಂಡಿದ್ದು ಅಯೋಗ್ಯ ಕೆಲಸವನ್ನ ಮಾಡ್ಕೊಂಡಿದ್ದಂಥವ್ರು. ಅನುಕಲ್ಪ ಮತ್ತು ಲವಕುಶ್, ಅನಿಲ್ ಮಿಶ್ರಾ ಇವರೆಲ್ಲ ಕೂಡ ಒಂದು ಬ್ಯಾಚ್ ಅಂತೆ, ಅಂದರೆ ಸ್ನೇಹಿತರಲ್ಲ, ಸಂಬಂಧಿಗಳಂತೆ. ಅನುಕಲ್ಪ್ ಮತ್ತೆ ಲವಕುಶ್, ಅನಿಲ್ ಮಿಶ್ರಾ ತೀರಾ ಹತ್ತಿರದ ಸಂಬಂಧಿ ಅಂತ ಇದ್ದಾರೆ. ಹೆಂಗ್ರಿ ಈಗ? ಸರಿ, ಒಂದು ಸಂಸ್ಥೆ ಇದೆ, ನಮ್ಮ ಚಾನಲ್ಲೇ ತಗೊಳ್ಳಿ, ಕೆಲಸಗಾರರನ್ನು ಕರ್ಕ ಬರ್ಬೇಕಾ? ಶಿಷ್ಟಾಚಾರದ ಪ್ರಕಾರ ನಾವು ರೂಲ್ಸ್ ಫಾಲೋ ಮಾಡಬೇಕಾ? ಇವ್ರು ನನಗೆ ಆಪ್ತರು, ಇವ್ರು ನಮ್ಮ ನೆಂಟರು ಮಗ, ಅಥವಾ ಇವ್ರು ನಮ್ದು ಇನ್ನೊಂದು ಸಂಬಂಧಿ, ನನಗೆ ತೀರಾ ಅತ್ಯಾಪ್ತರು, ಹಿಂಗೆ ನೋಡ್ಕೊಂಡು ಕೆಲ್ಸಕ್ಕೆ ತರಬೇಕಾ? ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ, ಸಂಸ್ಥೆಗೆ ಕೆಟ್ಟ ಹೆಸರು ಬರುತ್ತೆ. ಅಂಥದ್ದೇ ಲಫಂಗ ಕೆಲಸವನ್ನ ರಾಮ ಮಂದಿರದಲ್ಲಿ ಮಾಡಿದ್ದಾರೆ. ತಮಗೆ ಬೇಕಾದವ್ರನ್ನ ಎಲ್ಲಿ ಯಾಮಾರಿಸ್ಬೇಕು, ಹೆಂಗೆ ಭ್ರಷ್ಟಾಚಾರ ಮಾಡಬೇಕು, ಅದಕ್ಕೆ ನಮ್ಮ ಸಪೋರ್ಟಿವ್ ಸಿಸ್ಟಮ್ ಆಗಿ ನಾವು ಎಂಥವ್ರನ್ನ ಸುತ್ತಮುತ್ತ ಇಟ್ಕೋಬೇಕು. ನಾನೊಬ್ಬ ಎಡವಟ್ಟಾಗಿ ಸಿಗಾಕೊಂಡ್ರು ಕೂಡ ಉಳ್ದವ್ರು ನನಗೆ ಹೆಂಗೆ ಸೇಫ್ ಶೀಲ್ಡಾಗಿ ಕೆಲಸ ಮಾಡಬೇಕು. ಸಂಸ್ಥೆಗಳು ಹಾಳಾಗದೆ ಇಂಥವ್ರಿಂದ. ಹಾಗೆ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದಲ್ಲೂ ಕೂಡ ಇಂತಹ ಅನಿಷ್ಟ ಕೆಲಸಗಳಾಗಿದಾವಂತೆ. ಅದನ್ನು ಪತ್ತೆ ಹಚ್ಚಬೇಕು. ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಟ್ರಸ್ಟ್ನ ಒಳಗೆ ಸಿಬ್ಬಂದಿಗಳನ್ನು ಬಿಟ್ಕೊಂಡ್ರ? ಅಥಾರಿಟಿ ಕೊಟ್ಟಿದ್ಯಾರು? ಈ ಹೊಣೆಗಾರಿಕೆ ಅಥವಾ ಯಾರು ಒತ್ಕೊಳ್ತೀರಿ? ಹೊಣೆಗಾರಿಕೆ ಯಾರು ಒತ್ಕೊಳ್ತೀರಿ ಇವಾಗ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಓಕೆ, ಟ್ರಸ್ಟ್ ಮೇಲೆ ಯಾಕೆ ಅನುಮಾನ ಅನ್ನೋದನ್ನ ನಾವು ಇಷ್ಟು ತನಕ ನೋಡಿದ್ವಿ. ಟ್ರಸ್ಟ್ ಸದಸ್ಯರ ಸಂಪತ್ತು ಪ್ರಮಾಣದಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಏರಿಕೆ ಆಗಿದೆ. 10,000 15,000 ದುಡಿತಾ ಇದ್ದವರು ಅವ್ರ ಮನೆ ರೈಡ್ ಮಾಡಿದಾಗ 20-30 ಲಕ್ಷ ಕ್ಯಾಶ್ ಸಿಗುತ್ತೆ. ಇನ್ನೊಂದಷ್ಟು ಜನ ಮನೆ ರೈಡ್ ಮಾಡಿದಾಗ ಅಥವಾ ಅವರ ಆಸ್ತಿಗಳ ಬಗ್ಗೆ ಗಮನ ಹರಿಸಿದಾಗ 70-80 ಲಕ್ಷದ ಅಥವಾ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಫ್ಲಾಟ್ಗಳು, ನಿವೇಶನ ಅಂದ್ರೆ ಸೈಟ್ಗಳು ಪತ್ತೆಯಾಗಿದೆ. ಹೆಂಗ ಸಾಧ್ಯ? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ? ಸೊ ಹೀಗೆ ಟ್ರಸ್ಟ್ ಮೇಲೆ ಯಾಕೆ ಅನುಮಾನ, ಆ್ಯಂಡ್ ಈ ಅನುಮಾನ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಈಗ ಸಿಗಾಕೊಂಡಿರೋರು ಕೇವಲ ಚಿಕ್ಕ ಪುಟ್ಟವರು ಮಾತ್ರನಾ? ಇನ್ನು ಹೊರಗೆ ಬರುವಂಥದ್ದು ಬೆಟ್ಟದಷ್ಟಿದೆಯಾ? ಕಾದು ನೋಡೋಣ. SIT ತನಿಖೆ ಆಗ್ತಾ ಇದೆ. ತನಿಖೆಯ ದಿನಗಳಲ್ಲಿ ಇನ್ನು ಯಾವೆಲ್ಲ ಆಶ್ಚರ್ಯಕರ ಭಯದ ಸುದ್ದಿಗಳನ್ನು ಈ ವಿಚಾರದಲ್ಲಿ ಕೇಳ್ತೀವಿ, ಕಾದು ನೋಡೋಣ.